Welcome to RK Study Info YouTube channel. I hope all of you doing well. ಸೊ ಫೈನಲಿ KPSC ಕಡೆಯಿಂದ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಥವಾ ವಾಣಿಜ್ಯ ತೆರಿಗೆ ಪರಿವೀಕ್ಷಕ ಅಂತ ಏನು ಹೇಳ್ತಾರೆ, ಈ ಒಂದು ಹುದ್ದೆಗೆ ನೋಟಿಫಿಕೇಶನ್ ಏನಾದರೂ ಆಯ್ತಾ ಅಂತ ನೋಡೋದಾದ್ರೆ ಸ್ಪಷ್ಟವಾಗಿ ನಮಗೆ ಈ ಒಂದು ಗೆಜೆಟ್ ನೋಡಕ್ ಸಿಗ್ತಾ ಇದೆ. ನೋಡ್ತಾ ಇರಬಹುದು, ಕರ್ನಾಟಕ ರಾಜ್ಯ ಪತ್ರ ಅಂತ ಹೇಳಿ ಹೇಳ್ತಾರೆ ಗೆಜೆಟ್ ಅಂದ್ರೆ. ಸೊ ಇದರಲ್ಲಿ ಏನು ಹೇಳಿದಾರೆ ಅಂತ ನೋಡೋದಾದ್ರೆ ಇವತ್ತು ಏನು ಜಾಲತಾಣಗಳಲ್ಲಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ, ಹಾಗೆಯೇ ಆಫಿಷಿಯಲಿ ಪ್ರಕಟವಾಗಿರುವಂತಹ ಮಾಹಿತಿಯ ಪ್ರಕಾರ ಈ ಒಂದು ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಯಾವ ರೀತಿ ತುಂಬ್ಕೋಬೇಕಾಗತ್ತೆ, ಹಾಗೇನೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್, ಎಜುಕೇಶನ್ ಕ್ವಾಲಿಫಿಕೇಶನ್ ಯಾವ ರೀತಿ ಇರಬೇಕು, ನಾಳೆ ಅಪಾಯಿಂಟ್ ಆಯಿತು ಅಂತಂದ್ರೆ ಯಾವ ರೀತಿ ನಿಮ್ಮ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಏನು ಈ ಒಂದು ಹುದ್ದೆಗಳಿದಾವೆ, ಸೊ ಇವೆಲ್ಲದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳುವಂತ ಪ್ರಯತ್ನ ಮಾಡ್ತೇವೆ ಆಸ್ಪಿರೆಂಟ್ಸ್. ಯಾವ ರೀತಿ ರಿಕ್ರೂಟ್ಮೆಂಟ್ ಆಗುತ್ತೆ, ಹಾಗೇನೆ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು, ನಿಜವಾಗ್ಲೂ ನೋಟಿಫಿಕೇಶನ್ ಆಗಿದೆನಾ, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ತುಂಬಾ ಜನ ಅಭ್ಯರ್ಥಿಗಳಲ್ಲಿ. ಇವನ್ ಇಮೇಲ್ ಸಹ ಮಾಡ್ತಾ ಇದ್ರು. ಸೊ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತೇವೆ. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಆಸ್ಪಿರೆಂಟ್ಸ್, ಬಿಫೋರ್ ವಿ ಆರ್ ಮೂವಿಂಗ್ ಟು ಟುಡೇಸ್ ಡಿಸ್ಕಷನ್, ಸೊ ನೋಡ್ತಾ ಇರಬಹುದು ಈ ಕರ್ನಾಟಕ ರಾಜ್ಯ ಪತ್ರದ ಕಾಪಿ ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇವತ್ತು ನಾವು ಶೇರ್ ಮಾಡಿರ್ತೇವೆ, ದಿನಾಂಕ ಆಗಸ್ಟ್ 18ನೇ ತಾರೀಕಿನಂದು. ಸೊ ಇನ್ನೂ ಡೀಟೇಲ್ ಆಗಿ ಹೋಗಿ ನೀವು ಓದ್ಕೋಬಹುದು. ಸೊ ಸದ್ಯಕ್ಕೆ ನೋಡೋಣ, ನಿಮಗೋಸ್ಕರ ಹೋಮ್ವರ್ಕ್ ಮಾಡಿ ಏನೆಲ್ಲ ಇಂಪಾರ್ಟೆಂಟ್ ಇದೆ ಸರಿನಾ, ತುಂಬಾ ಡೀಟೇಲ್ ಆಗಿದೆ. ಬಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಯಾರ್ಯಾರು ಈ ಹುದ್ದೆಗೆ ಆಯ್ಕೆ ಆಗ್ಬೇಕಂತ ಇದ್ದೀರಾ, ಸೊ ನಿಮಗೆಲ್ಲ ಒಂದು ಐಡಿಯಾ ಬರಲಿ ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಏನೇನು ಮಾಡ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಇದನ್ನ ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಈ ಒಂದು ಜುಲೈ 7ನೇ ತಾರೀಕಿಗೆ ಏನ್ ಮಾಡ್ತಾರೆ, ಇದನ್ನ ಆದೇಶವನ್ನು ಹಾಕಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಹಳೆಯ ರೂಲ್ಸ್ ಏನಿತ್ತು 1990ರಲ್ಲಿ 1990ಯಲ್ಲಿ ಒಂದು ರೂಲ್ಸ್ ಅನ್ನ ಮಾಡಿರ್ತಾರೆ ರಿಗಾರ್ಡಿಂಗ್ ಯಾವುದ್ರ ಬಗ್ಗೆ, ಈ ಒಂದು CTI ನ ಬಗ್ಗೆ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಖಾಲಿ ಇರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನ ಯಾವ ರೀತಿ ತುಂಬ್ಕೋಬೇಕು, ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ ಗಳನ್ನ ಅಭ್ಯರ್ಥಿಗಳಿಗೆ ಹಾಕಬೇಕು, ಹಾಗೇನೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಆಲ್ರೆಡಿ FDA ಮತ್ತು ಏನು ಸ್ಟೇನೋಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಯಾವ ರೀತಿ ಪ್ರಮೋಷನ್ ಕೊಡಬೇಕು, ಅವೆಲ್ಲವೂ ನಿಯಮಗಳನ್ನ ಈಗ ಏನ್ ಮಾಡಿದ್ದಾರೆ, ತಿದ್ದುಪಡಿ ಮಾಡಲಾಗಿದೆ ಸರಿನಾ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಇದೊಂದು ಡ್ರಾಫ್ಟ್ ರೂಲ್ಸ್ ಆಗಿದೆ, ಅಂದ್ರೆ ಒಂದು ಕಚ್ಚಾ ಒಂದು ರೂಲ್ಸ್ ಆಗಿದೆ. ಇದನ್ನ ನಾವು ಪಬ್ಲಿಕ್ ಡೊಮೇನಿಗೆ ಹಾಕ್ತಾ ಇದೀವಿ, ಅಂದ್ರೆ ಜನರಿಗೆ ತಿಳಿಸ್ತಾ ಇದೀವಿ ದಟ್ ವಿ ಆರ್ ಗೋಯಿಂಗ್ ಟು ಅಮೆಂಡ್ ದೀಸ್ ಓಲ್ಡ್ ರೂಲ್ಸ್. 1990 ರೂಲ್ಸ್ ಏನಿದೆ ಕರ್ನಾಟಕ ಸಿವಿಲ್ ಸರ್ವಿಸ್ ಆಕ್ಟ್, ಸೊ ಅದನ್ನ ನಾವು ತಿದ್ದುಪಡಿ ಮಾಡ್ತಾ ಇದ್ದೇವೆ ರಿಗಾರ್ಡಿಂಗ್ ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಬರುವಂತಹ ಹುದ್ದೆಗಳ ಬಗ್ಗೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಐ ಹೋಪ್ ನಿಮ್ಗೆ ಗೊತ್ತಾಗಿದೆ ಈ ಒಂದು ಗೆಜೆಟ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಗೆಜೆಟ್ ಈಸ್ ನಥಿಂಗ್ ಬಟ್ ಜನರ ಗಮನಕ್ಕೆ ತರುವಂತಹ ಉದ್ದೇಶದಿಂದ ಒಂದು ಡ್ರಾಫ್ಟ್ ಅನ್ನ ತಂದಿದ್ದಾರೆ ಆಯ್ತಾ. ಇಟ್ ಇಸ್ ಆಲ್ಸೋ ಅವೈಲೇಬಲ್ ಇನ್ ಕನ್ನಡ. ಸೊ ನೋಡ್ತಾ ಇರಬಹುದು, ಕರಡು ಮೀನ್ಸ್ ಒಂದು ಕಚ್ಚಾ ಕಾಪಿ ಅಂತ ಹೇಳ್ತಾರೆ ಸರಿನಾ. ನೋಡಿ, ನಾವು ಈ ರೀತಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಪಬ್ಲಿಕ್ ಡೊಮೇನಿಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ನ PDF ರೂಪದಲ್ಲಿ ತಗೊಂಡ್ಬಂದಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಕರಡು ನಿಯಮ ಬಂದ ಮೇಲೆ ಇದು ಫೈನಲ್ ಆಯ್ತು ಅಂತಂದ್ರೆ ಈ ರೀತಿ ಅದನ್ನ ಕರಿತೇವೆ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಟೈಟಲ್ ಅಂಡ್ ಅದರ ಒಂದು ಆರಂಭ ಯಾವ ರೀತಿ ಇರುತ್ತೆ, ಈ ನಿಯಮಗಳನ್ನ ಕರ್ನಾಟಕ ರಾಜ್ಯ ತೆರಿಗೆ ಇಲಾಖೆ ನೇಮಕಾತಿಯ ತಿದ್ದುಪಡಿ ನಿಯಮಗಳು 2023 ಸರಿನಾ. 1999 ಏನಿತ್ತು, 1990 ಏನಿತ್ತು ಅದು ಕ್ಯಾನ್ಸಲ್ ಆಗಿ ಏನಾಗುತ್ತೆ 2023 ಅಂತ ಆಗುತ್ತೆ ಸರಿನಾ. ಸೊ ದಿಸ್ ಇಸ್ ದ ಟೈಟಲ್ ಆಫ್ ದಿ ರಿಕ್ರೂಟ್ಮೆಂಟ್ ರೂಲ್ಸ್ ಆಗಿರುತ್ತೆ. ಏನು ರಿಕ್ರೂಟ್ಮೆಂಟ್ ರೂಲ್ಸ್, ಓಕೆನಾ. ಸೊ ಇದರ ಅಡಿಯಲ್ಲಿ ಯಾವ ರೀತಿ ರಿಕ್ರೂಟ್ಮೆಂಟ್ ನ ಮಾಡ್ಕೊಳ್ತಾರೆ ಸರಿನಾ. ಇಂಗ್ಲಿಷ್ ಅಲ್ಲಿ ಇದೆ, ಬಹಳ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡ್ತಾ ಇರಬಹುದು, ಫಾರ್ ಎಕ್ಸಾಂಪಲ್ ಒಂದು ಹುದ್ದೆ ಕೊಟ್ಟಿದ್ದಾರೆ, ಯಾವ್ದಿದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಹೇಳಿ, CTI ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ನೋಡ್ತಾ ಇರಬಹುದು ಸ್ಪಷ್ಟವಾಗಿ 18 ಆಗಸ್ಟ್ 2023. ಸೊ ಇವತ್ತು ಇದನ್ನ ಪಬ್ಲಿಕ್ ಮಾಡಲಾಗಿದೆ. ಇದು ರೆಡಿ ಆಗಿರೋದು ಯಾವಾಗ, ಜುಲೈ 7ನೇ ತಾರೀಕಿಗೆ. ಬಟ್ ಬಹಳ ಚರ್ಚೆಗಳಾದ್ಮೇಲೆ ಇದ್ರ ಮೇಲೆ ಎಲ್ಲ ಬಹಳ ದೀರ್ಘವಾಗಿ ಚರ್ಚೆ ಆದ್ಮೇಲೆ ಸೊ ಇವತ್ತು 18 ಆಗಸ್ಟ್ 2023. ಸೊ ಇವತ್ತು ಏನ್ ಮಾಡಿದ್ದಾರೆ, ಇದನ್ನ ಪಬ್ಲಿಕ್ ಡೊಮೇನ್ಗೆ ತರಲಾಗಿದೆ. ಸೊ ಬಹಳ ಮುಖ್ಯವಾಗಿ ನೀವೇನು ವೇಟ್ ಮಾಡ್ತಾ ಇದ್ರಿ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಈ ಒಂದು ಹುದ್ದೆಗೆ, ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಅಂತ ಹೇಳ್ತಾರೆ. ಸೊ ಈ ಒಂದು ಹುದ್ದೆನ ಯಾವ ರೀತಿ ತುಂಬಿಕೊಳ್ತಾರೆ, ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ ಸರಿನಾ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅದರಲ್ಲಿ ಖಾಲಿ ಇರುವಂತಹ ಹುದ್ದೆಗಳು, ಸೊ ಈ ಹಿಂದಿನ ಒಂದು ಮಾಹಿತಿಯ ಪ್ರಕಾರ ನೋಡ್ತಾ ಇರಬಹುದು 307 ಹುದ್ದೆಗಳಿದಾವೆ. ಹಾಗೇನೆ ಆಸ್ಪಿರೆಂಟ್ಸ್ ಈ ಹಿಂದೆ ಸರಿನಾ ಈ ಲೆಟರ್ ಸಹ ಏನು ಪ್ರೀವಿಯಸ್ ಗವರ್ನಮೆಂಟ್ ಇದ್ದಾಗ ವಾಣಿಜ್ಯ ತೆರಿಗೆ ಇಲಾಖೆಯಿಂದನೇ ಸರಿನಾ ಅಲ್ಲಿ ಕೆಲಸ ಮಾಡೋದಕ್ಕೆ ನೋಡ್ತಾ ಇರಬಹುದು, ವಾಣಿಜ್ಯ ತೆರಿಗೆ ಇಲಾಖೆ ಆಡಳಿತದ ಮತ್ತು ಹಿತದೃಷ್ಟಿಯಿಂದ ಆಯ್ತಾ, ಸ್ಮೂತ್ ಫಂಕ್ಷನಿಂಗ್ ಆಫ್ ದಿ
ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಹುದ್ದೆಗಳನ್ನು ನೀವು ತುಂಬ್ಕೋಬೇಕು ಅಂತ ಹೇಳಿ ಒಂದು ಕೋರಿಕೆ ಸಹ ಸಲ್ಲಿಕೆ ಆಗಿತ್ತು. ಸೊ ಇದರಲ್ಲಿ ನೀವು ನೋಡ್ತಾ ಇರಬಹುದು 5ನೇ ಪೋಸ್ಟ್ ನೋಡಿ, ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಅಂತೇನಿದೆ ಅಲ್ಲ ಫ್ರೆಂಡ್ಸ್, 275 ಸರ್ನ 275. ಈ ರೀತಿ ಆಲ್ಮೋಸ್ಟ್ 200+ 300+ ವೇಕೆನ್ಸೀಸ್ಗಳಿದಾವೆ. ಸೊ ಇದನ್ನ ಯಾವ ರೀತಿ ತುಂಬ್ಕೋಬೇಕು ಅನ್ನೋದನ್ನ ಒಂದು ರೂಲ್ಸ್ ಬೇಕಲ್ವಾ, ಆ ರೂಲ್ಸ್ ಅನ್ನ ಇವತ್ತು ರೆಡಿ ಮಾಡಿ ಪಬ್ಲಿಕ್ ಡೊಮೇನ್ಗೆ ಹಾಕಲಾಗಿದೆ. ಸೊ ಅದರ ಪ್ರಕಾರ ಇಲ್ಲಿ ಹೇಳ್ತಾ ಇದ್ದಾರೆ 40% ಏನಿದೆ ಅಲ್ವಾ 100% ವೇಕೆನ್ಸೀಸ್ ಅಲ್ಲಿ 40% ಏನಿದೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಸರಿನಾ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳಿಂದ ಅಪ್ಲಿಕೇಶನ್ ಕರೆದುಬಿಟ್ಟು ಏನ್ ಮಾಡ್ತಾರೆ, ಅವರಿಂದ ತುಂಬ್ತಾರೆ. ಇನ್ನು ಉಳಿದಂತಹ 60% ಏನಿದೆ ಅದನ್ನ ಪ್ರಮೋಷನ್ಗಳ ಮೂಲಕ ತುಂಬಲಾಗುತ್ತೆ. ಸರಿನಾ, ಆ ಪ್ರಮೋಷನ್ ಯಾರಿಗೆ ಕೊಡ್ತಾರೆ, ಈಗ ಆಲ್ರೆಡಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ FDA ಆಗಿ ಅಥವಾ FDC ಆಗಿ ನೋಡ್ತಾ ಇರ್ಬೋದು, ಫಸ್ಟ್ ಡಿವಿಷನರಿ ಅಸಿಸ್ಟೆಂಟ್, ಅವರು ಇರಲಿಲ್ಲ ಅಂತಂದ್ರೆ ಸ್ಟೆನೋಗ್ರಾಫರ್. ಸರಿನಾ, ಸ್ಟೆನೋಗ್ರಾಫರ್ ಅಂದ್ರೆ ಶೀಘ್ರ ಲಿಪಿಗಾರರು, ಪ್ರಥಮ ದರ್ಜೆ ಸಹಾಯಕರು. ಸೊ ಇವ್ರನ್ನ ಈ ಒಂದು ಏನು ಹುದ್ದೆಗಳಿದಾವೆ ಇದರಲ್ಲಿರುವಂತಹ ಅಭ್ಯರ್ಥಿಗಳನ್ನ 4:1 ಏನ್ ಮಾಡ್ತಾರೆ, ಹುದ್ದೆಗಳನ್ನು ತುಂಬುವಂತಹ ಕೆಲಸ ಆಗುತ್ತೆ. 60% ವೇಕೆನ್ಸೀಸ್ ಏನಿದಾವೆ ಆಸ್ಪಿರೆಂಟ್ಸ್, ಆ 60% ವೇಕೆನ್ಸೀಸ್ ಯಾರು ಕೊಡ್ತಾರೆ, ಐದರ್ ಇಟ್ ವಿಲ್ ಗೋ ಫಾರ್ ದಿ FDC ಆರ್ ಸ್ಟೆನೋಗ್ರಾಫರ್. ಇನ್ನು ಉಳಿದಂತಹ 40% ವೇಕೆನ್ಸೀಸ್ಗಳೇನಿದಾವಲ್ಲ ಆಸ್ಪಿರೆಂಟ್ಸ್, ಅದನ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ತುಂಬ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಏನಿದು ಡೈರೆಕ್ಟ್ ರಿಕ್ರೂಟ್ಮೆಂಟ್? ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇಸ್ ನಥಿಂಗ್ ಬಟ್ ನೋಟಿಫಿಕೇಶನ್ ಆಗುತ್ತೆ, KA ಕಡೆಯಿಂದ ಆಗಿರ್ಬೋದು, KPSC ಕಡೆಯಿಂದ ಆಗಿರ್ಬೋದು, ಅಥವಾ ವಾಟ್ ಎವರ್ ಎಕ್ಸಾಮಿನೇಷನ್ ಏಜೆನ್ಸೀಸ್ ಏನಿರ್ತವೆ, ಸೊ ಅಲ್ಲಿಂದ ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಶನ್ ಹೊರಡಿಸಲಾಗುತ್ತೆ. ಸೊ ಅವಾಗೆಲ್ಲ ನೀವೆಲ್ಲರೂ ಏನ್ ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ಸೊ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೀವು ಆಗಬೇಕು ಅಂತಂದ್ರೆ ಏನೇನು ಇರಬೇಕು ಕ್ವಾಲಿಫಿಕೇಶನ್ಸ್? ಮೊಟ್ಟ ಮೊದಲನೇದಾಗಿ ಎಕನಾಮಿಕ್ಸ್ ನ ಓದಿರಬೇಕು, ಡಿಗ್ರಿಯನ್ನ ಮಾಡಿರಬೇಕು. ಅರ್ಥ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಡಿಗ್ರಿಯನ್ನ ಮಾಡಿರಬೇಕು. ಆ ಡಿಗ್ರಿಯಲ್ಲಿ ಎಕನಾಮಿಕ್ಸ್ ಒಂದು ಸಬ್ಜೆಕ್ಟ್ ಆಗಿ ನೀವು ಓದಿರಲೇಬೇಕು. ಸರಿನಾ, ಓಕೆ. ಒಂದ್ ವೇಳೆ ಎಕನಾಮಿಕ್ಸ್ ಇರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ ಏನಿದೆ, ಮ್ಯಾಥ್ಸ್ ಇದೆ ನೋಡಿ. ಸರಿನಾ, ಈ BSc ಓದಿದಂತ ಅಭ್ಯರ್ಥಿಗಳು, ಇಂಜಿನಿಯರಿಂಗ್ ಓದಿದ ಅಭ್ಯರ್ಥಿಗಳಿಗೆ ಕಾಮನ್ ಆಗಿ ಒಂದು ಮ್ಯಾಥ್ಸ್ ಪೇಪರ್ ಇರುತ್ತೆ. ಹಾಗೇನೆ BA ಹಾಗೆ ಕಾಮರ್ಸ್ ಓದಿದಂತ ಅಭ್ಯರ್ಥಿಗಳಿಗೆ ಎಕನಾಮಿಕ್ಸ್ ಒಂದು ಸಬ್ಜೆಕ್ಟ್ ಇರುತ್ತೆ. ಸರಿನಾ, ಯಾರ್ಯಾರು ತಗೊಂಡಿರ್ತಾರ ಐಚ್ಛಿಕ ವಿಷಯವಾಗಿ. ಸೊ ಎಕನಾಮಿಕ್ಸ್ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ಆಗಿ ನೀವು ಓದಿದ್ರೆ ಏನ್ ಮಾಡ್ಬೋದು, ಡಿಗ್ರಿ ಲೆವೆಲ್ ಅಲ್ಲಿ ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಹತ್ರ ಎಕನಾಮಿಕ್ಸ್ ಇಲ್ಲ ಬಟ್ ಮ್ಯಾಥ್ಸ್ ಇದೆ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಮ್ಯಾಥಮೆಟಿಕ್ಸು ಇಲ್ಲ, ಎಕನಾಮಿಕ್ಸು ಇಲ್ಲ, ಸರಿನಾ, ಜಸ್ಟ್ ನೀವು BCom ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನೀವು ಸಹ ಎಲಿಜಿಬಲ್ ಆಗ್ತೀರಾ. ಇಲ್ಲಿ ಹೇಳ್ತಾ ಇದಾರೆ ನೋಡಿ, ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಗ್ರಿ ಆಫ್ ಆನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ವಿತ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದೊಂದಿಗೆ ಒಂದು ಪದವಿ ಪಡೆದಿರಬೇಕು ಅಥವಾ ಗಣಿತ ಮ್ಯಾಥಮೆಟಿಕ್ಸ್ ಒಂದು ಪದವಿ ಡಿಗ್ರಿಯನ್ನು ಹೊಂದಿರಬೇಕು ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಆರ್ ಅಂತ ಕೊಟ್ಬಿಟ್ಟಿದ್ದಾರೆ ನೋಡಿ. ಅಥವಾ ಇವೆರಡೂ ಇರಲಿಲ್ಲ ಅಂತಂದ್ರೆ ನಾರ್ಮಲ್ ಆಗಿ BCom ಓದಿದಂತ, ಕಾಮರ್ಸ್ ಓದಿದಂತ ಅಭ್ಯರ್ಥಿಗಳು, ಅಥವಾ ಎಕನಾಮಿಕ್ಸ್, ಮ್ಯಾಥ್ಸ್, ಕಾಮರ್ಸ್ ಈ ಮೂರು ಸಬ್ಜೆಕ್ಟಿಗೆ ಸರ್ಕಾರ ಏನಾದರೂ ಈಕ್ವಲೆಂಟ್ ಅಂತ ಹೇಳಿ ಕೆಲವೊಂದು ಡಿಗ್ರೀಸ್ಗಳನ್ನ ಕನ್ಸಿಡರ್ ಮಾಡಿದ್ದೇ ಆಗಿತ್ತು ಅಂತಂದ್ರೆ ಅಂತಹ ಎಲ್ಲ ಅಭ್ಯರ್ಥಿಗಳು ಏನ್ ಮಾಡಬಹುದು, ದೇ ಕ್ಯಾನ್ ಅಪ್ಲೈ ಫಾರ್ ದಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಸೊ ಯು ನೋ ದಟ್ ದ ಟೋಟಲ್ ನಂಬರ್ ಆಫ್ ಪೋಸ್ಟ್ ಮೋರ್ ದನ್ 300+. ಓಕೆನಾ, ರೈಟ್. ಒಂದ್ ವೇಳೆ ನೀವು ಅಪಾಯಿಂಟ್ ಆದ್ರೆ ನಿಮ್ಮ ಪ್ರೊಬೇಷನರಿ ಪೀರಿಯಡ್ ಯಾವ ರೀತಿ ಇರುತ್ತೆ? ಸರಿನಾ, ಐ ಹೋಪ್ ನಿಮಗೆ ಪ್ರೊಬೇಷನರಿ ಪೀರಿಯಡ್ ಬಗ್ಗೆ ಗೊತ್ತಿರುತ್ತೆ. ನೀವು ಆಯ್ತಾ, ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ಸೇರಲಿ ನಿಮಗೆ 2 ವರ್ಷಗಳ ಕಾಲ ನಿಮಗೆ ಏನ್ ಮಾಡ್ತಾರೆ ಆಸ್ಪಿರೆಂಟ್ಸ್, ಒಂದು ಅಬ್ಸರ್ವೇಷನ್ ಪೀರಿಯಡ್ ಅಲ್ಲಿ ಇಟ್ಟಿರ್ತಾರೆ. ಸರಿನಾ, ಸೊ ಆ ಒಂದು ಅಬ್ಸರ್ವೇಷನ್ ಪೀರಿಯಡ್ ಇಸ್ ನಥಿಂಗ್ ಬಟ್ ಪ್ರೊಬೇಷನರಿ ಪೀರಿಯಡ್ ಅಂತ ಹೇಳಿ ಹೇಳ್ತಾರೆ. ಸೊ ಆ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಎಕ್ಸಾಮ್ಗಳನ್ನ ಮಾಡಲಾಗುತ್ತೆ. ದ ಕ್ಯಾಂಡಿಡೇಟ್ ಮಸ್ಟ್ ಪಾಸ್, ನೋಡಿ, ಕ್ಯಾಂಡಿಡೇಟ್ ಮಸ್ಟ್ ಪಾಸ್ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್. ಸರಿನಾ, ದೇರ್ ಮಸ್ಟ್ ಬಿ 2 year ಪ್ರೊಬೇಷನರಿ ಪೀರಿಯಡ್. ಓಕೆ, ಇದು ಮೊಟ್ಟ ಮೊದಲ ರೂಲ್ಸ್ ಆಯ್ತು. ಮೊಟ್ಟ ಮೊದಲನೇದಾಗಿ ಏನಿರುತ್ತೆ, ಪ್ರೊಬೇಷನರಿ ಪೀರಿಯಡ್ ಇರುತ್ತೆ ಅಂತ ಗೊತ್ತಾಯ್ತು. ಎರಡನೇದು ನೋಡ್ಕೊಳ್ಳಿ, ದ ಕ್ಯಾಂಡಿಡೇಟ್ ಮಸ್ಟ್ ಪಾಸ್ ದ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್. ಸರಿನಾ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸ್ ಆಗಲೇಬೇಕಾಗಿರುತ್ತೆ ಯಾವಾಗಿದು ಅಪಾಯಿಂಟ್ ಆಗಿ ಪ್ರೊಬೇಷನರಿ ಪೀರಿಯಡ್ ಸಲ್ಲಿಸುತ್ತಿರುವಾಗ. ಅಂಡ್ ದ ಫಾಲೋವಿಂಗ್ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಪ್ರೊಬೇಷನ್. ಅರ್ಥ ಮಾಡ್ಕೊಳ್ಳಿ, ನೀವು ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಿಮಗೊಂದು DPC ಅನ್ನು ಇಡಲಾಗುತ್ತೆ. ಏನಿದು DPC ಅಂದ್ರೆ ಡಿಪಾರ್ಟ್ಮೆಂಟಲ್ ಪ್ರಮೋಷನ್ ಕಮಿಟಿ ಅಂತ ಹೇಳಿ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಆಗುವಂತಹ ಹಂತಕ್ಕೆ ಮುಂಚೆ ನೀವು ಈ ಒಂದು ಸ್ಟೇಜಸ್ ನ ದಾಟ್ಕೊಂಡು ಹೋಗಬೇಕಾಗುತ್ತೆ. ಕಮರ್ಷಿಯಲ್ ಟ್ಯಾಕ್ಸ್ ಎಕ್ಸಾಮಿನೇಷನ್ ನ ಪಾಸ್ ಆಗಬೇಕಾಗುತ್ತೆ. ಹಾಗೇನೆ ಅಕೌಂಟ್ಸ್ ನ ಬಗ್ಗೆ ಒಂದು ಎಕ್ಸಾಮ್ ನೀಡಲಾಗುತ್ತೆ ಹೈಯರ್ ಲೆವೆಲ್ ಅಲ್ಲಿ. ಹಾಗೇನೆ ಜನರಲ್ ಕಾನೂನಿನ ಪೇಪರ್ 1 ಮತ್ತೆ ಪೇಪರ್ 2. ಸರಿನಾ,
ಸೊ ಈ 3 ಸಬ್ಜೆಕ್ಟ್ಸ್ಗಳನ್ನ ನೀವು ಓದಿರಲೇಬೇಕಾಗುತ್ತೆ. ಯಾವಾಗ ಈ ನೀವು ಅಪಾಯಿಂಟ್ಮೆಂಟ್ ಆಗಿ ಕೆಲಸಕ್ಕೆ ಸೇರಿ 2 ವರ್ಷ ನಿಮ್ದೇನು ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, ವಾಟ್ ಎವರ್ 2 ವರ್ಷನೇ ಇರ್ಬೇಕಂತೇನಿಲ್ಲ. ಅವರಿಗೆ ಒಂದ್ ವೇಳೆ ಇವೆಲ್ಲವೂ ಅನ್ಸ್ಯಾಟಿಸ್ಫ್ಯಾಕ್ಟರಿ ಅಂತ ಕಂಡು ಬಂತು ಅಂದ್ರೆ, ಸರಿನಾ, ನಿಮ್ಮ ಸರ್ವಿಸ್ ಸರಿ ಇರಲಿಲ್ಲ, ಇರ್ರೆಗ್ಯುಲರ್ ಆಗಿ ಆಬ್ಸೆಂಟ್ ಆಗ್ತಾ ಇದ್ರಿ, ಅಥವಾ ಈ ಒಂದು ಎಕ್ಸಾಮ್ಸ್ ಫಾಲೋವಿಂಗ್ ಎಕ್ಸಾಮ್ಸ್ ಏನಿದಾವೆ ಇದರಲ್ಲಿ ಒಂದ್ ವೇಳೆ ನೀವು ಫೇಲ್ ಆದ್ರೆ, ಸರಿನಾ, ನಿಮ್ಮ ಪ್ರೊಬೇಷನರಿ ಏನಾಗ್ಬೋದು 2 ವರ್ಷಕ್ಕಿಂತ ಜಾಸ್ತಿ ಆಗ್ಬೋದು. ಬಿಕಾಸ್ DPC ಪದೇ ಪದೇ ಅವ್ರು ಮಾಡೋದಿಲ್ಲ, 2 ವರ್ಷಕ್ಕೆ ಒಮ್ಮೆ ಮಾಡ್ತಾರೆ. ಅದು ಮಿಸ್ ಆಯ್ತು ಅಂತಂದ್ರೆ 6 ಮಂತ್ ಆದ್ಮೇಲೆ ಅಥವಾ ಕ್ವಾರ್ಟರ್ಲಿ ಏನ್ ಮಾಡ್ಬೋದು ಅವರು ಮಾಡುವಂತ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ಡಿಗ್ರಿ ಮ್ಯಾಥಮೆಟಿಕ್ಸ್, ಹಾಗೆ ಎಕನಾಮಿಕ್ಸ್, ಹಾಗೆ ಕಾಮರ್ಸ್, ಈ 3ರಲ್ಲಿ ಯಾವ್ದಾದ್ರು ಒಂದು ಡಿಗ್ರಿಯನ್ನ ನೀವು ಓದಿದ್ದೇ ಆಗಿದ್ರೆ ಅಪ್ಲಿಕೇಶನ್ ಹಾಕೋಬಹುದು. ಸೊ 40% ವೇಕೆನ್ಸೀಸ್ ಅಂತ ಹೇಳಿದ್ದಾರೆ. ಸೊ 300 ಅಲ್ಲಿ 40% ಅಂತಂದ್ರೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಪೋಸ್ಟ್ಗೆ ವೇಕೆನ್ಸೀಸ್ಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿ. ಸೊ ಇತ್ತೀಚೆಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇತ್ತು ದಟ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು ಹುದ್ದೆಗಳ ನೋಟಿಫಿಕೇಶನ್ ಆಗಿದೆ ಅಂತ ಹೇಳಿ. ಇನ್ನೂ ಆಗಿಲ್ಲ, ಇದು ಪಬ್ಲಿಕ್ ಡೊಮೇನಿಗೆ ತಂದಿದ್ದಾರೆ ಈಗ ಸದ್ಯಕ್ಕೆ, ಸರಿನಾ, ಆಗಸ್ಟ್ 18 ಇವತ್ತು. ಸೊ ಇವತ್ತು ತಂದಿದ್ದಾರೆ ಆಗಸ್ಟ್ 18 ಅಂತಂದ್ರೆ ಇಲ್ಲಿಂದ ಒಂದು ಮಂತ್ ಅಲ್ಲಿ ಏನಾಗುತ್ತೆ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆಗಳಿದಾವೆ. ಆಗಸ್ಟ್ ಅಂತಂದ್ರೆ ಸೆಪ್ಟೆಂಬರ್ ಕೊನೆಯ ವೀಕಲ್ಲಿ ಏನಾಗಬಹುದು ನೋಟಿಫಿಕೇಶನ್ ಹೊರಡಿಸ್ತಾರೆ. ಎಲ್ಲಿಂದ ಹೊರಡಿಸ್ತಾರೆ? KPSC ಕಡೆಯಿಂದನೇ ಹೊರಡಿಸ್ತಾರೆ. ಓಕೆ, ಹಾಗೇನೆ ಫ್ರೆಂಡ್ಸ್, ಪ್ರಮೋಷನ್ ಒಂದ್ ವೇಳೆ FDA ಮತ್ತು SDA ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಪ್ರಮೋಷನ್ ಯಾವ ರೀತಿ ಕೊಡ್ತೇವೆ ಫಾರ್ ದ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಸೊ ಇಲ್ಲಿ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ, ಮೊಟ್ಟ ಮೊದಲ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ? ಸ್ಟೆನೋಗ್ರಾಫರ್ಗಳಿಗೆ ಕೊಡ್ತಾರೆ, ಸರಿನಾ. FDA ಅಥವಾ ಸ್ಟೆನೋಗ್ರಾಫರ್ಗಳಿಗೆ ಕೊಡ್ತಾರೆ. ಒಂದ್ ವೇಳೆ FDA ಸಿಗ್ಲಿಲ್ಲ ಅಂತಂದ್ರೆ ಸ್ಟೆನೋಗ್ರಾಫರ್ನಿಂದ ಸೆಲೆಕ್ಟ್ ಮಾಡ್ತಾರೆ. ಒಂದ್ ವೇಳೆ ಸ್ಟೆನೋಗ್ರಾಫರ್ ಸಿಗ್ಲಿಲ್ಲ ಅಂತಂದ್ರೆ FDA ಇಂದ ಸೆಲೆಕ್ಟ್ ಮಾಡ್ತಾರೆ. ಒಂದ್ ವೇಳೆ ಇಬ್ರು ಸಿಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂತ ಹೇಳೋದಾದ್ರೆ ಇಲ್ಲಿ ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ, ನೋಡ್ತಾ ಇರಬಹುದು. ಒಂದು ಪೋಷಕ ವೃಂದದಲ್ಲಿ, ಪೋಷಕ ಅಂತಂದ್ರೆ ಐದರ್ FDA ಅಥವಾ ಸ್ಟೆನೋ, ಅರ್ಹ ಅಭ್ಯರ್ಥಿಗಳು ಬಡ್ತಿಗೆ ಒಂದ್ ವೇಳೆ ಎಲಿಜಿಬಲ್ ಇರಲಿಲ್ಲ ಅಂತಂದ್ರೆ ಈ ಒಂದು ಪೇರೆಂಟ್ ಕ್ಯಾಡರ್ ಏನಿದೆ, FDA ಮತ್ತು ಸ್ಟೆನೋಗ್ರಾಫರ್ಸ್ ಏನಿದೆ, ಅಭ್ಯರ್ಥಿಗಳನ್ನ ಪ್ರಮೋಷನ್ಗೆ ಪರಿಗಣಿಸಿದಾಗ ಯಾವುದೇ ಪೋಷಕ ವೃಂದಗಳಿಂದ ತುಂಬದ ಖಾಲಿ ಹುದ್ದೆಗಳನ್ನ ಏನ್ ಮಾಡ್ತೀವಿ ನಾವು ಬ್ಯಾಕ್ಲಾಗ್ ಅಂತೇಳಿ ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಲ್ಲ. ಅದನ್ನ ಆಸ್ ಇಟ್ ಈಸ್ ನಾವು ಹಾಗೆ ಉಳಿಸ್ಕೊಂಡಿರ್ತೇವೆ. ಸೊ ದಟ್ ನೆಕ್ಸ್ಟ್ ಬರುವಂತ ಜೂನಿಯರ್ಸ್ ಯಾರು ಇರ್ತಾರೆ ಅವರಿಗೆ ಅದು ಯೂಸ್ ಆಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ಇದು ಕನ್ನಡದಲ್ಲಿನೂ ಇದೆ, ನೀವು ನೀಟಾಗಿ ಓದ್ಕೊಳ್ಳಿ, ಸರಿನಾ. ನೋಡಿ, 2 ವರ್ಷಗಳ ಪ್ರೊಬೇಷನರಿ ಅವಧಿ ಇರಬೇಕು. ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆಯನ್ನ ಮತ್ತು ಇಲಾಖೆಯ ಈ ಕೆಳಗಿನ ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾಗಬೇಕು. ಯಾವಾಗಿದು? ಪ್ರೊಬೇಷನರಿ ಪೀರಿಯಡ್ ಅಲ್ಲಿ. ಇದನ್ನೆಲ್ಲವನ್ನ ಮಾಡಿದ್ರೆ ಮಾತ್ರ ನಿಮ್ಮ ಕೆಲಸ ಏನಾಗುತ್ತೆ, ಪರ್ಮನೆಂಟ್ ಆಗುತ್ತೆ, ಸರಿನಾ, ಪರ್ಮನೆಂಟ್ ಆಗುತ್ತೆ. ಆಯ್ತಾ, ನಿಮ್ಮನ್ನ ಯಾರು ಮತ್ತೆ ತೆಗೆದು ಹಾಕೋದಕ್ಕೆ ಅಸಾಧ್ಯ. ಸೊ ಹಾಗಾಗಿ ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬೋದಲ್ಲ ಅಂತ ನೀವು ಕೇಳಬಹುದು, ಸರಿನಾ. ಈ ಎಲ್ಲ ಎಕ್ಸಾಮ್ಸ್ ಗಳನ್ನ ಎಟ್ ದ ಟೈಮ್ ಆಫ್ ರಿಕ್ರೂಟ್ಮೆಂಟ್ ಹುದ್ದೆಗಳನ್ನ ನೋಟಿಫಿಕೇಶನ್ ಯಾವಾಗ CET ಕಾಲ್ ಮಾಡ್ತಾರೆ ಅವಾಗೇ ಮಾಡ್ಬೋದಲ್ಲ ಅಂತ ಕೇಳಿದಾಗ, ನೋಡಿ ಫ್ರೆಂಡ್ಸ್, ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಥವಾ ಪರಿವೀಕ್ಷಕರು ಏನಿದೆ ಅಲ್ವಾ, ಇದು ಗ್ರೂಪ್ C ವೃಂದದ ಹುದ್ದೆ ಆಗಿರುತ್ತೆ, ಸರಿನಾ. ಗ್ರೂಪ್ C ಅಂತಂದ್ರೆ ಏನು ಆಯ್ತಾ? ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತೇಳಿ ಬೇರೆ ಬೇರೆ ಗ್ರೂಪ್ಗಳನ್ನು ಮಾಡಿರ್ತಾರೆ ತಾನೆ. ಸೊ ಇದು C ಗ್ರೂಪ್ ಆಗಿರೋದ್ರಿಂದ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಎಲ್ಲಾ ರೀತಿಯ C ಗ್ರೂಪ್ ವೇಕೆನ್ಸೀಸ್ಗಳಿಗೆ 2 ರೀತಿಯ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡುತ್ತೆ. ಮೊಟ್ಟ ಮೊದಲನೇದಾಗಿ GK ಪೇಪರ್, ಆಯ್ತಾ, ಇದು ಎಲ್ಲರಿಗೆ ಕಾಮನ್ ಆಗಿರುವಂತಹ ಪೇಪರ್ ಆಗಿರುತ್ತೆ. ಇನ್ನೊಂದು 2ನೇ ಪೇಪರ್ ಯಾವುದು? ಕಮ್ಯುನಿಕೇಶನ್ ಪೇಪರ್ ಅಂತೇಳಿ ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಿರುತ್ತೆ, ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಧ್ಯಯನ ಮಾಡ್ತಾ ಇದ್ದೀರಾ. ಕಮ್ಯುನಿಕೇಟಿವ್ ಪೇಪರ್ ಅಲ್ಲಿ ಏನೇನು ಕೇಳ್ತಾರೆ? ಕನ್ನಡ ಕೇಳ್ತಾರೆ, ಇಂಗ್ಲಿಷ್ ಕೇಳ್ತಾರೆ, ಹಾಗೇನೆ ಕಂಪ್ಯೂಟರ್ನ ಕೇಳ್ತಾರೆ, ಸರಿನಾ. ಸೊ ನೋಡಿ, ಎಷ್ಟು ಸಿಂಪಲ್ ಆಗಿರುವಂತ ಸಿಲೆಬಸ್ನ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ. ಇದು ಗ್ರೂಪ್ C ಅಂಡರ್ ಅಲ್ಲಿ ಬರೋದ್ರಿಂದ ಸರ್ಕಾರ ಏನ್ ಮಾಡಿದೆ, ಆಯ್ತಾ, ಎಕ್ಸಾಮ್ಸ್ ಕಾಮನ್ ಆಗಿರುವಂತಹ GK ಪೇಪರ್ ಮತ್ತೆ ಏನು ಕಮ್ಯುನಿಕೇಶನ್ ಪೇಪರ್ನ ಇಡ್ತಾರೆ. ಸೊ ಅದರಲ್ಲಿ ಯಾರು ಪಾಸ್ ಆಗ್ತೀರಾ ಅಂದ್ರೆ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ನ ತೆಗಿತೀರಾ, ನಿಮ್ಮನ್ನ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ನಿಮ್ಮ ರಿಸರ್ವೇಶನ್ ಮತ್ತೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಹುದ್ದೆಗಳನ್ನು ಕೊಡ್ತಾರೆ. ಅಂಡ್ ಫೈನಲಿ ಅಪಾಯಿಂಟ್ಮೆಂಟ್ ಆದ್ಮೇಲೆ ನಿಮಗೆ 2 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಆ 2 ವರ್ಷದ ಪ್ರೊಬೇಷನರಿ ಪೀರಿಯಡ್ ಮುಕ್ತಾಯ ಹಂತದಲ್ಲಿ ಅಥವಾ ಅದರ ಮಿಡ್ಲಲ್ಲಿ ಏನ್ ಮಾಡ್ತಾರೆ, ವಾಣಿಜ್ಯ ತೆರಿಗೆ ಪರಿವೀಕ್ಷಕ ಉನ್ನತ ಅಂತ ಹೇಳಿ ಒಂದು ಎಕ್ಸಾಮ್ ಇಡ್ತಾರೆ. ಹಾಗೆ ಲೆಕ್ಕಪತ್ರ ಅಕೌಂಟ್ಸ್ನ ಬಗ್ಗೆ ನಾಲೆಜ್ ಇದೆನಾ ಇಲ್ಲ ಚೆಕ್ ಮಾಡೋದಕ್ಕೆ ಒಂದು ಎಕ್ಸಾಮ್, ಹಾಗೇನೆ ಕಾನೂನಿನ ಬಗ್ಗೆ ಅರಿವಿದೆನಾ ಇಲ್ಲ, ಪೇಪರ್ 1 ಮತ್ತೆ ಪೇಪರ್ 2. ಸೊ ಈ 3 ಪೇಪರ್ಸ್ಗಳ ಎಕ್ಸಾಮ್ ಅನ್ನು ಇಡ್ತಾರೆ. ಇದರಲ್ಲಿ ನೀವು ಚೆನ್ನಾಗಿ ಟಾಪ್ ಮಾಡ್ಕೊಂಡ್ರೆ ನಿಮ್ಮ ಕೆಲಸ ಪರ್ಮನೆಂಟ್ ಆಗುತ್ತೆ. ಸೊ ಇದಾಗಿದೆ ಡೀಟೇಲ್ ಆಗಿರುವಂತಹ ಏನು ಸರ್ಕಾರದ ಕಡೆಯಿಂದ ರಾಜ್ಯಪತ್ರ ಬಂದಿದೆ. ರಾಜ್ಯಪತ್ರ ಗೆಜೆಟ್ ಅಂತ ಹೇಳಿ ಹೇಳ್ತಾರೆ, ಅಂದ್ರೆ ಜನರ ಗಮನಕ್ಕೆ, ಪಬ್ಲಿಕ್ನ ಗಮನಕ್ಕೆ, ನಿಮ್ಮ ಗಮನಕ್ಕೆ ತರ್ತಾರೆ. ನೋಡಿ, ನಾವು ಈ ರೀತಿ ಹುದ್ದೆಯ ನೇಮಕಾತಿಗಳನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ, ಸರಿನಾ ಫ್ರೆಂಡ್ಸ್.
ಐ ಹೋಪ್ ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ದಯಮಾಡಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಆಸ್ಪಿರೆಂಟ್ಸ್. ಈ ಡೀಟೇಲ್ ಆಗಿರುವಂತಹ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿರ್ತೇವೆ ನಿಮ್ಮ ಒಂದು ಎಕ್ಸ್ಟ್ರಾ ನಾಲೆಜ್ಗೋಸ್ಕರ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹಾಗೆಯೇ ನೋಟಿಫಿಕೇಶನ್ ಬಂದ ತಕ್ಷಣನೇ ಅದರ ಬಗ್ಗೆನೂ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೇವೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.